ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 130 kg ಇದ್ದವರು ಮೆಡಿಕಲ್ ಸ್ಟೂಡೆಂಟು, ಅವರ ತಾಯಿ ಮಾತು ಕೇಳಿ 75 kg ಆಗಿದ್ದಾರೆ. ಏನಪ್ಪ 130 kg ಇದ್ದವರು 75 kg ಆಗಿದ್ದಾರೆ, 55 kg ಸಣ್ಣ ಆಗಿದ್ದಾರೆ, ಸಾಧ್ಯನಾ ಅಂತೀರಾ? 100% 8 ತಿಂಗಳಲ್ಲಿ ನಮ್ಮ ಜೀನಿ ಸ್ಲಿಮ್ನ ಕುಡಿದು 55 kg ಸಣ್ಣ ಆಗಿದ್ದಾರೆ. ಯಾರು ಅಂತಂದರೆ ಮಂಗಳೂರಲ್ಲಿ ಓದ್ತಿರುವಂಥ ನಮ್ಮ ಮೆಡಿಕಲ್ ಸ್ಟೂಡೆಂಟು ಕಿರಣ್ ಅಂತ. ಅವರ ಸ್ವಂತ ಊರು ಮೈಸೂರು. ಅಂದರೆ ತಾಯಿ ಕೊಟ್ಟಂಥ ಒಂದೇ ಒಂದು ಮಾತು, ಮಗ ಜೀನಿ ಸ್ಲಿಮ್ ಕುಡಿ 100% ಸಣ್ಣ ಆಗ್ಚ ಅಂತ ಅಂದಿದ್ದಕ್ಕೆ ಆ ತಾಯಿ ಮಾತು ಕೇಳಿ ಇವತ್ತು 55 kg ಸಣ್ಣ ಆಗಿದೆ. ಬನ್ನಿ ಹಾಗಾದರೆ ಅವ್ರನ್ನೇ ಒಂದ್ಸರಿ ವಿಚಾರಿಸೋಣ ಹೇಗಿದೆ ಅಂತ. ತಾಯಿ ಹೇಳಿದ್ದು ಒಂದೇ ಒಂದು ಮಾತು, ಇವರ ತಾಯಿ ಹೇಳಿದ್ದು ಒಂದೇ ಒಂದು ಮಾತು, ಮಗ ನೀನು ಸಣ್ಣ ಆಗು ಅಂತ. 130 kg ಇದ್ದವ್ರು ಇವರೇ, ಇವತ್ತು 55 kg ಆಗಿದ್ದಾರೆ. ತಾಯಿ ಹೇಳಿದಂಥ ಮಾತು ಸತ್ಯ ಆಯಿತು. ಮಗ ಯೂಸ್ ಮಾಡಿದ್ದಕ್ಕೆ ಅವರು ಕೂಡ ಸಣ್ಣ ಆದರು. ನೋಡಿ 55 kg ಸಣ್ಣ ಆಗಿರೋದು ಇವರೇ. ಇವ್ರು ಯಾರು ಅಂತಂದರೆ ನಮ್ಮ ಮೈಸೂರು ಡಿಸ್ಟಿಕ್ಕು KR ತಾಲೂಕಿನ ಕಿರಣ್ ಅಂತ. ಇವರು ಮೆಡಿಕಲ್ ಸ್ಟೂಡೆಂಟು, ಮಂಗಳೂರಲ್ಲಿ ಓದ್ತಾ ಇದ್ದಾರೆ. 130 kg ಇದ್ದರು ಸ್ಟಾರ್ಟಿಂಗು, ಅಂದರೆ 8 ತಿಂಗಳು ಹಿಂದೆ 130 kg ಇದ್ದರು. ಈಗ 75 kg ಆಗಿದ್ದಾರೆ. ಖಂಡಿತ 130 kg ಹಿಂದೆ ನೋಡಿದ್ರಲ್ಲ, ಈಗ ನೇರವಾಗಿ ಇವ್ರು ಬಂದರೆ ಕಿರಣ ಅಂತ ಅಂದ್ಕೊಳ್ತೀರಾ. 100% ನೀವು ಸಮೇತ ಗುರ್ತಿಡಿಯೋಕ್ಕಾಗಲ್ಲ. ಯಾಕೆಂದರೆ ಇವರು 55 kg ಸಣ್ಣ ಆಗಿದ್ದಾರೆ, ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ. ಸರ್ ನಮಸ್ತೆ ಸರ್. ನಮಸ್ತೆ. ಯಾಕೆಂದರೆ ನಿಮ್ಮ ತಾಯಿ ಕೊಟ್ಟಂಥ ಒಂದೇ ಒಂದು ಆಹಾರ ಜೀನಿ ಸ್ಲಿಮ್ಮು. ಜೀನಿ ಸ್ಲಿಮ್ನ ಯೂಸ್ ಮಾಡಿ ಇವತ್ತು 55 kg ಸಣ್ಣ ಆಗಿದ್ದೀರಾ. ತಾಯಿಗೆ ಏನು ಹೇಳ್ತೀರಾ, ನಮ್ಮ ಜೀನಿ ಸ್ಲಿಮ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಅಮ್ಮಂಗೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಜೀನಿ ಸ್ಲಿಮ್ಗೆ ಇವಾಗ ಜನ್ರೇಷನಲ್ಲಿ ನಾವು ಔಟ್ಸೈಡ್ ಎಲ್ಲ ತಿಂತೀವಿ. ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ಮತ್ತು ಅಲ್ಲೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತೀವಿ, ಸುಮ್ಮನೆ ರಿಸ್ಕ್ ತಗೋತೀವಿ. ಯಾಕೆಂತಂದರೆ ಜಿಮ್ಮಲ್ಲಿ ಒಂದು 20% ಆದರೆ ನಾವು ಫುಡ್ಡಲ್ಲಿ ಒಂದು 80%. ಆದ್ದರಿಂದ ಫುಡ್ ತೊಗೋಬೇಕು ಅಂತ ಹೇಳಿದ್ರೆ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಎನರ್ಜಿ ಡ್ರಿಂಕ್ ಅಂತ ನಾನು ಫಸ್ಟೇ ಹೇಳ್ತೀನಿ. ಅದು ಈಗ ನಮ್ಮಮ್ಮ ಹೇಳಲಿಲ್ಲ ಅಂತ ಹೇಳಿದರೆ ನಾನು ಸಣ್ಣ ಆಗ್ತಿರ್ಲಿಲ್ಲ, ನಾನೀಗ ನಿಮ್ಮ ಜೊತೆ ಒಂದು ಮಾತಾಡೋಕೆ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ಜೀನಿ ಸ್ಲಿಮ್ನ ಎಲ್ಲರಿಗೂ ತಗೊಳ್ಳಿ ಅಂತ ಹೇಳ್ತೇನೆ. ಯಾಕೆಂದರೆ ಇವ್ರ ಅಮ್ಮ ಹೇಳ್ತಿದ್ದು ಒಂದೇ ಒಂದು ಆಸೆ ಅಂತೆ, ಮಗ ನೀನು ಸ್ಲಿಮ್ನಾದರೆ ತುಂಬ ಚೆನ್ನಾಗಿ ಕಾಣ್ತೀಯ ಕಣೋ, ದಪ್ಪ ಆದರೆ ಚೆನ್ನಾಗಿ ಕಾಣಲ್ಲ, ನೀನು ಸಣ್ಣ ಆಗೋ ಅಂತ ಇವ್ರಮ್ಮ ತುಂಬ ಹೇಳ್ತಾ ಇತ್ತಂತೆ. ಇವ್ರಿಗೆ ಯಾವಾಗ ಆ ಆಸೆ ಬಂದಿತ್ತು ಅಂತಂದರೆ ಇವ್ರ ಫ್ರೆಂಡು ಒಂದು ಟೀ ಶರ್ಟ್ ಕೊಡಿಸ್ತಾರೆ ಇವ್ರ ಬರ್ತ್ಡೇಗೆ. ಆ ಟೀ ಶರ್ಟು ಹಾಕೋದಕ್ಕಾಗಲ್ಲ, ದಪ್ಪ ಆಗುತ್ತೆ. ಅಂದರೆ ದಪ್ಪ ಇರ್ತಾರೆ, ಟೀ ಶರ್ಟ್ ಸಣ್ಣ ಇರುತ್ತೆ. ಆ ಟೀ ಶರ್ಟ್ ನಮ್ಮ ಫ್ರೆಂಡ್ ಕೊಟ್ಟು ಟೀ ಶರ್ಟ್ ಹಾಕಿಮಕ್ಕಾಗಲಿಲ್ಲಲ್ಲ ಅಂತ ಮನಸ್ಸಿಗೆ ನೋವಾಗುತ್ತೆ. ಅದೇ ಟೈಮಲ್ಲಿ ಇವರ ತಾಯಿ ಫೋನ್ ಮಾಡಿ ಜೀನಿ ಸ್ಲಿಮ್ ನಾವು ಯೂಸ್ ಮಾಡು, ತುಂಬ ಜನ ಸಣ್ಣ ಆಗ್ತಾ ಇದ್ದಾರೆ, ನೀನೊಂದ್ಸರಿ ಚೆಕ್ ಮಾಡು, ನೋಡಿ ಸಣ್ಣ ಆಗ್ಬೋದೇನೋ ಅಂತ ಅಂದ್ರಂತೆ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜಸ್ಟ್ ಇನ್ನು 4-5 ತಿಂಗಳು ಹಿಂಗೆ ಒನ್ ಟೈಮ್ ಕಂಟಿನ್ಯೂ ಮಾಡಿದ್ರೆ ಮತ್ತೆ ದಪ್ಪ ಆಗೋ ಚಾನ್ಸ್ ಇರಲ್ಲ. ಸರ್ ಓವರ್ ಆಲ್ ಏನು ಹೇಳ್ತೀರಾ ಸರ್? ನಮ್ಮ ಜೀನಿ ಸ್ಲಿಮ್ನ 130 kg ಇದ್ದವರು, ಅಂದರೆ 100 kg ಮೇಲೆ ಇದ್ದವ್ರಿಗೆ ಏನು ಹೇಳ್ತೀರಾ ಸರ್? ಎಲ್ಲ ಹೇಳೋದು ಅಂತ ಹೇಳಿದರೆ, ನೀನು ಸುಮ್ಮನೆ ಫೇಕ್ ಎಲ್ಲ ಮಾಡ್ತಿದ್ಯಾ, ನೀನೇನೋ ಎಕ್ಸಸೈಸ್ ಎಲ್ಲ ಮಾಡ್ತಿದ್ಯಾ, ಅಲ್ಲಿಗೆ ಹೋಗಿದೆ ಅಂತ ಹೇಳ್ತಾರೆ. ನಾನು ಏನು ಮಾಡಲಿಲ್ಲ, ಜೀನಿ ಸ್ಲಿಮ್ ಮಾತ್ರ ತೊಗೊಂಡಿದ್ದು. ಮತ್ತು ಪ್ರಾಪರ್ ಡಯಟ್ ಮಾಡಿ ಜೀನಿ ಸ್ಲಿಮ್ ತೊಗೊಳ್ಳಿ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದು ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದರೆ ನನಗೆ ನೀವು ಪರ್ಸ್ನಲ್ ಆಗಾದರೂ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ಸ್ ಆದರೂ ಮಾಡಿ. ಸರ್ ನಿಮ್ಮದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಯಾವ ಐಡಿ ಇದೆ ಸರ್? ನಂದು ಕಿರಣ್ ಅಂತ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ಓಕೆ ಸರ್. ನೋಡಿ, ನೀವು 130 kg ಇದ್ರೆ, 100 kg ಮೇಲಿದ್ರೆ ಧೈರ್ಯವಾಗಿ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡ್ಬೋದು. ದಯವಿಟ್ಟು ತಾಯಿ ಆಸೆ ಇವ್ರು ಈಡೇರಿಸಿರು. ತಾಯಿಗೆ ತುಂಬ ಖುಷಿ ಆಯಿತು, ನನ್ನ ಮಗ 55 kg ಸಣ್ಣ ಆದಕ್ಕಿಂತ ಅವರ ತಾಯಿಗೆ ಒಂದೇ ಖುಷಿ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನನ್ನ ಮಗ ಹೆಲ್ತಿಯಾಗಿ ಮೆಡಿಕಲ್ ಓದ್ತಾ ಇದ್ದಾರೆ ಅನ್ನೋದು ಅವ್ರ ತಾಯಿಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ಸಣ್ಣ ಆಗಬೇಕು, ಹೆಲ್ತಿಯಾಗಿರಬೇಕು, 130 kg ಇದ್ದವ್ರು 75 kg ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕಿರಣ್ ಸರ್ ಹತ್ರ ನೀವು ಸಣ್ಣ ಆಗಿ ಹ್ಯಾಂಡ್ಸಮ್ ಆಗಿ. ಸರ್ ಲಾಸ್ಟ್, ನಮ್ಮ ಯುವತಿಯರು ಎಷ್ಟೋ ಜನ ದಪ್ಪ ಇರ್ತಾರೆ ಸರ್, ನಾನು ಸಣ್ಣ ಆಗೋದಕ್ಕೆ ತುಂಬ ಸಫರ್ ಪಡ್ತಿರ್ತಾರೆ, ಜಿಮ್ಗೆ ಹೋಗ್ತಿರ್ತಾರೆ. ಓವರ್ ಆಲ್ ಅವ್ರಿಗೆ ಏನು ಹೇಳ್ತೀರಾ ಸರ್? ಜೀನಿ ಸ್ಲಿಮ್ ತಗೊಳ್ಳಿ, ತುಂಬ ಒಳ್ಳೆ ಆಗ್ತದೆ. ಎಲ್ಲ ಎನರ್ಜಿ ಡ್ರಿಂಕು, ಮತ್ತು ಅದರಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್ಕು. ಆಗಿನ ಕಾಲದಲ್ಲೆಲ್ಲ ಓಲ್ಡ್ ಏಜಲ್ಲೆಲ್ಲ ನಾವು ಸಜ್ಜಿಗೆ ಅದೆಲ್ಲ ತಿಂತಿದ್ವಲ್ಲ, ಸಿರಿಧಾನ್ಯಗಳೆಲ್ಲ, ಇವಾಗ ಅದು ಮಿಕ್ಸ್ ಆಗಿ ಬರ್ತಿದೆ. ಒಳ್ಳೆ ಗುಡ್ ಪ್ರಾಡಕ್ಟ್ ಇದು, ತಗೊಳ್ಳಿ, ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಪಕ್ಕ ಸಿಗ್ತದೆ. ಒಂದು 2 months ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ. ಮತ್ತು ಯುವಕರೆಲ್ಲ ತಗೊಳ್ಳೇಬೇಕು, ಯಾಕೆಂತಂದರೆ ಅದೊಂದು ಎನರ್ಜಿ ಡ್ರಿಂಕು. ನಾವು
ಔಟ್ಸೈಡ್ ಎಲ್ಲ ಹೋದಾಗ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ನಾವು ಅದಕ್ಕಂತ ಫುಡ್ಡಿಗೆ ಅದಕ್ಕೆ ಇದಕ್ಕೆ ಅಂತ. ಅದು ಜೀನಿ ಸ್ಲಿಮ್ ತಗೊಂಡು ನೋಡಿ, ಒಳ್ಳೆ ಎನರ್ಜಿ ಡ್ರಿಂಕ್ ಇದೆ, ಮತ್ತು ಬೇಗ ಸಣ್ಣ ಆಗ್ತೀರ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತು ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತು ತುಂಬ ಎನರ್ಜಿ ಆಗಿರ್ತೀರ. ಓವರ್ ಆಲ್ ಕೇಳಿದ್ರಲ್ಲ ಕಿರಣ್ ಸರ್, ಇವರು ಮೆಡಿಕಲ್ ಓದ್ತಾ ಇರೋರು, ಮಂಗಳೂರಲ್ಲಿ ಮೆಡಿಕಲ್ ಓದ್ತಾ ಇದ್ದಾರೆ. ನೀವು ಕೂಡ ಸಣ್ಣ ಆಗಬೇಕು, 130 kg 75 kg ಬರಬೇಕು ಅಂತ ಅಂದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೇ ದಪ್ಪ ಇರಲಿ ಹೆಲ್ತಿಯಾಗಿ ಸಣ್ಣ ಆಗಬೇಕು ಅಂದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸರ್, ನೀವು ಆಗಲೇ ಕುತ್ಕೊಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ ಸರ್, ನನಗೆ ಸಣ್ಣ ಆಗೋದಕ್ಕೆ ಮೋಟಿವೇಶನ್ ಅಂದರೆ ನನ್ನ ಫ್ರೆಂಡ್ ಕೊಟ್ಟಂಥ ಒಂದು T-ಶರ್ಟು ನನಗೆ ಹಾಕೋದಕ್ಕಾಗಲಿಲ್ಲ ಅಂತ ಅಂದ್ರೆ ಅದಕ್ಕೇನು ಹೇಳ್ತೀರಾ ಸರ್ ಆ ಸಿಚುವೇಶನ್ಗೆ? ಅಂತ ಹೇಳಿದರೆ ನಾನು 130 kg ಇದ್ದೆ. ಅವ್ನು ನನ್ನ ಬರ್ಡೇಗೆ ಅಂತ ಗಿಫ್ಟ್ ಬಟ್ಟೆ ತಂದು ಕೊಟ್ಟ. ಅದು ತುಂಬ ಚೆನ್ನಾಗಿತ್ತು ಬಟ್ಟೆ, ಅದು ಹಾಕ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅವ್ನು ಬೇಜಾರು ಮಾಡ್ಕೊಂಡ, ನೀನು ಸಣ್ಣ ಆಗಿದ್ರೆ ಇದು ಬಟ್ಟೆ ಆಗ್ತಿತ್ತು, ನೀನು ದಪ್ಪ ಆಗಿದ್ದಿಲ್ಲ, ಹಾಕೋಕ್ಕಾಗಲ್ಲ ಅಂತ. ಮತ್ತೆ ನಾನು ಅದು ಎಕ್ಸ್ಚೇಂಜ್ ಮಾಡಿಸ್ದೆ. ಮತ್ತೆ ಎಕ್ಸ್ಚೇಂಜ್ ಮಾಡಿದಾಗ ಅದು ತಗೊಳ್ಳಲ್ಲ ಅಂತ ಅವ್ರು ಹೇಳಿದರು. ಮತ್ತೆ ನನ್ನ ಮನೆಗೆ ತಂದು ಇಟ್ಕೊಂಡೆ ನಾನು ಅದನ್ನ. ಮತ್ತೆ ನಮ್ಮಮ್ಮ ಹೇಳಿದರು, ನಿನ್ನ ಫ್ರೆಂಡ್ ಆಸೆನ ನೇರ್ವಯಸ್ಸು ಅಂತ ಹೇಳಿದರು. ಅದಕ್ಕೆ ನಾನೀಗ ಜೀನಿ ಸ್ಲಿಮ್ ತೊಗೊಂಡು ಅದೆಲ್ಲ ಸಣ್ಣ ಆದಮೇಲೆ ಅವನಿಗೆ ಅದು ಫೋಟೋ ಕಳಿಸಿದೆ ನಾನು. ಅವ್ನು ತುಂಬ ಖುಷಿಪಟ್ಟ. ಹಂಗಾಗಿ ನಾವು ಯಾವುದೇ ಬಟ್ಟೆ ಹಾಕ್ಬೇಕು, ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದರೆ ನಾನು ಇನ್ಸೆಟ್ ಎಲ್ಲ ಮಾಡ್ತಿರ್ಲಿಲ್ಲ ಫಸ್ಟು, ಯಾಕೆಂದರೆ ಹೊಟ್ಟೆ ಮುಂದೆ ಬರ್ತದೆ, ಚೆನ್ನಾಗಿ ಕಾಣಿಸಲ್ಲ ಅಂತ. ಈಗ ಇನ್ಸೆಟ್ ಮಾಡ್ತಿದ್ದೀನಿ, ಅಂದರೆ ಜೀನಿ ಸ್ಲಿಮ್ ತೊಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ. ಈಗ ನನ್ನ ಫ್ರೆಂಡ್ ತುಂಬ ಖುಷಿ ಪಡ್ತಾನೆ, ಅವ್ನು ಯಾವ ಬಟ್ಟೆ ಕೇಳಿದ್ರು ತಗೊಡ್ತಾನೆ ಇವಾಗ, ಯಾಕೆಂತ ಹೇಳಿದ್ರೆ ಫಿಟ್ ಆಗಿದೆಯಾ ನೀನು ಅಂತ ಹೇಳ್ತಾನೆ. ಹಂಗಾಗಿ ನಾನು ಜೀನಿ ಸ್ಲಿಮ್ ತೊಗೊಂಡು ಈಗ ಫಿಟ್ ಆಗ್ತಾ ಇದ್ದೀನಿ. ಎಷ್ಟೋ ಜನ, ತುಂಬ ಜನ ಆ ಫ್ರೆಂಡ್ಶಿಪ್ಪಿಗೆ ತುಂಬ ಬೆಲೆ ಕೊಡ್ತೀರಾ ನೋಡಿ. ಇವರು ಅವರ ಫ್ರೆಂಡಿಗೋಸ್ಕರ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಫ್ರೆಂಡ್ ಆಸೆನೂ ಬಗೆಹರಿಸಿರು, ತಾಯಿ ಆಸೆನೂ ಬಗೆಹರಿಸಿರು. ಓವರ್ ಆಲ್ ಫ್ರೆಂಡ್ಸು ತಾಯಿ ಇಬ್ರು ಆಸೆನೂ ಬಗೆಹರಿಸಿದ್ದಾರೆ ನಮ್ಮ ಜೀನಿ ಸ್ಲಿಮ್ನಿಂದ. ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.